ಭಾಗದಿಂದ ಬೆಂಗಳೂರಿಗೆ ಎಂಟರ್ ಆಗ್ತಾ ಇರುವಂತ ನಾರ್ತ್ ಬೆಂಗಳೂರಿಂದ ಎಂಟರ್ ಆಗ್ತಾ ಇರುವಂತ ಎಲ್ಲ ನಾಗರಿಕರಿಗೆ ಏರ್ಪೋರ್ಟ್ ಇಂದ ಬರ್ತಾ ಇರುವಂತ ಎಲ್ಲ ನಮ್ಮ ನಾಗರಿಕರಿಗೆ ಏನು ಟ್ರಾಫಿಕ್ ಮೊಬಿಲಿಟಿ ಪ್ರಾಬ್ಲಮ್ ಹೇಳ್ತಾ ಇದ್ರು, ಅದಕ್ಕೆ ಬಹಳ ಜರೂರಾಗಿ ನಾವು ಅದಕ್ಕೆಲ್ಲ ಒಂದು ಕಾಮಗಾರಿಯನ್ನ ತೆಗೆದುಕೊಂಡು ಇವತ್ತು ನಾವು ಟ್ರಾಫಿಕ್ ಎಲ್ಲ ಈಸೌಟ್ ಮಾಡಲಿಕ್ಕೆ ಮತ್ತು ಲೆಫ್ಟ್ ಸೈಡ್ ಈಗಾಗಲೇ ಮೊನ್ನೆ ನಾನು ಸಿಎಂ ಮತ್ತು ನಮ್ಮ ಹಿರಿಯ ಚೇರ್ಮನ್ ಮತ್ತು ನಮ್ಮ ಸ್ಥಳೀಯ ಮಂತ್ರಿಗಳೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಕೂಡ ಇದೊಂದು ಏನು ಎಲ್ಲರೂ ಕೂಡ ಇವತ್ತು ಒಟ್ಟಲ್ಲಿ ಸ್ವಾಗತ. ಆದ್ರೆ ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಇವತ್ತು BDA ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ನಾವು ತೆಗೆದುಕೊಳ್ಳುವಂತ ಅನೇಕ ಕಾರ್ಯಕ್ರಮಗಳಿಗೆಲ್ಲ ಒಂದು ಇತಿಹಾಸ ಪುಟಕ್ಕೆ ಬರೆಯುವಂತ ಒಂದು ಕಾರ್ಯಕ್ರಮ 180 ಹೆಚ್ಚು ಕಿಲೋಮೀಟರ್ ಪೆರಿಫೆರಲ್ ನೋಟಿಫೈ ಆಗಿತ್ತು. ಅದು ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿ ಈಗಾಗಲೇ ನಾವು ರೈತರ ಹತ್ರ ಈಗಾಗಲೇ ನಾವು ದಾಖಲೆಗಳನ್ನ ಬರ್ಸ್ಕೊಡ್ತಾ ಇದ್ದೇವೆ. ಹಣ ಕೂಡ ಅವರಿಗೆ ಸಿದ್ಧತೆ ಆಗಿದೆ. ಅದ್ರ ಜೊತೆಗೆ ಸಣ್ಣ ಸಣ್ಣ ಟೌನ್ಶಿಪ್ ಅವ್ರಿಗೆ ಒಳ್ಳೆ ಕಾಂಪನ್ಸೇಷನ್ ಕೊಡುವಂತ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ. 35% ಕಮರ್ಷಿಯಲ್ ಅವ್ರಿಗೆ ಎಷ್ಟು ಒಂದು ಅಡಿಗೆ ಎಷ್ಟು ಸಿಗ್ತದೆ ಅಂತಂದ್ರೆ ಅದು ಅವ್ರಿಗೆ ಗೊತ್ತಿರಲ್ಲ, ಆ ತರ ಅವ್ರಿಗೆ ಬೆಲೆ ಸಿಗ್ತದೆ. ಆ ರೀತಿ ತೀರ್ಮಾನವನ್ನ ಮಾಡಿದ್ದೇವೆ. ಇದಲ್ಲದೆ ಇದಾದ ಮೇಲೆ ಒಬ್ಬರಿಗೆ ಇಲ್ಲೇ ಇನ್ನೊಂದು ಟನಲ್ ಬರ್ತದೆ, ವಿಡಿಯೋ ಮಾಡ್ತಾರೆ, ಒಂದು ಕಟ್ ಅಂಡ್ ಕವರ್ ಟನಲ್ 2 ಕಿಲೋಮೀಟರ್ ಪ್ಲಸ್ ಇದನ್ನ ಎತ್ಕೊಂಡು ಹೋಗಿ ಬೇಕ್ರಿ ಸರ್ಕಲ್ ನ ಎಡಗಡೆ ಬಲಗಡೆಗೆ ಫ್ಲೈಓವರ್ ಹೋಗಿ ಅದನ್ನ ಬಿಡ್ತಾರೆ. ಸೊ 3 ಭಾಗವಾಗಿ ಕಟ್ ಅಂಡ್ ಕವರ್ ಟನಲ್ ಅಲ್ಲಿ ಬಿಡುವಂತ ಕಾರ್ಯಕ್ರಮವನ್ನ ಇದಲ್ಲದೆ ORR ತುಮಕೂರು ಇಂದ KR ಸೈಡ್ ಅಲ್ಲೂ ಕೂಡ 2 ಲೈನ್ ಒಂದು ಎಕ್ಸ್ಕ್ಲೂಸಿವ್ ಫ್ಲೈಓವರ್ ಕೂಡ ನಾವು ಅದನ್ನ ಮಾಡ್ತಾ ಇದ್ದೇವೆ. ಈಗ ಕೆಲವು KDB ಲ್ಯಾಂಡ್ ತೆಗೆದುಕೋಬೇಕು ಅಂತ ಮಾಡಿದ್ದು ನೈಸ್ ಸ್ವಲ್ಪ ತಕರಾರಿತ್ತು. ಆ ನೈಸ್ಗೆ ಬೇರೆ ದಾರಿ ಬಿಡ್ತೀವಿ. ನೈಸ್ ಅವ್ರು ಏನೋ ತಿಳ್ಕೊಂಡಿದ್ದಾರೆ ಗೌರ್ಮೆಂಟ್ ಗಿನ ದೊಡ್ಡವರು ಅಂತ, ಅವ್ರಿಗೊಂದು ದಾರಿ ಬಿಡ್ತೀನಿ ನಾನು. ಅವ್ರಿಗೆ ಏನೋ ಹೌ ಟು ಟೀಚ್ ಎ ಲೆಸನ್. ಜಸ್ಟ್ ಐ ಆಸ್ಕ್ ಸಮ್ ಡೇಸ್ ಫಾರ್ ದೆಮ್ ಫಾರ್ ದಿ to give NOC has not given, but still we will take over whatever has to be done. ಆದ್ರೆ ಬಟ್ ನಾವು ಬೇರೆ BDA ಜಾಗ ಈಗ ಫೈನಲೈಸ್ ಮಾಡಿದ್ವಿ. ಈಗ ಹೋಗ್ತಾ ಇದೀವಿ ಸ್ಮಾರ್ಟ್ ನೋಡ್ಲಿಕ್ಕೆ. ಅವರೇ BDA ಅವರೇ ಅದನ್ನ ಸ್ಕೈಲೈನ್ ಮಾಡ್ಲಿಕ್ಕೆ. ಈಗ ಬೆಂಗಳೂರು ನಾವು ಟನಲ್ ಪ್ರಾಬ್ಲಮ್ ಅಂತಂದ್ರೆ ಇದು ಫನ್ ಪ್ರಾಬ್ಲಮ್. ಅದಕ್ಕೆ ನಾವು ಏರ್ಪೋರ್ಟ್ ಆ ಜಾಗದಲ್ಲಿ ಸ್ಕೈಲೈನ್ ಮಾಡ್ಲಿಕ್ಕೆ ಈಗ ಜಾಗ ಐಡೆಂಟಿಫೈ ಮಾಡಕ್ಕೆ ಹೋಗ್ತಾ ಇದ್ದೀವಿ. BDA 50 ವರ್ಷ ಸಾಧನೆ ಮಾಡಿದೆ ಇಲ್ಲಿವರೆಗೂ. ಈ ವರ್ಷ 50ನೇ ವರ್ಷ. ಅದು ಸಂಭ್ರಮಕ್ಕೆ ಅನೇಕ ಸಾಕ್ಷಿ ಪುಟಗಳನ್ನ ಬಿಡುವಂತ ಕೆಲಸ ನಮ್ಮ ಚೇರ್ಮನ್ ಅವರ ಮುಖಂಡತ್ವದಲ್ಲಿ ಈಗಾಗಲೇ ನಾವು ಎಲ್ಲ ಬೆಂಗಳೂರಿನ ಶಾಸಕರು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.